ಹಲೋ ಫ್ರೆಂಡ್ಸ್, ನಾವು ಎಷ್ಟೋ ಫ್ರಾಡ್ ಸ್ಕೀಮ್ಗಳನ್ನು ಕೇಳಿರ್ತೀವಿ. ಇವತ್ತು ನಾವು ಮಾತಾಡ್ಕೊಳ್ತಿರೋ ಫ್ರಾಡ್ ಕೇಸ್ ತುಂಬಾ ವಿಶಿಷ್ಟವಾದ ಫ್ರಾಡ್ ಕೇಸ್. ಇವತ್ತು ನಾವು ಮಾತಾಡ್ಕೊಳ್ತಿರೋ ಫ್ರಾಡ್ಸ್ಟರ್ ನ ಫೈನಾನ್ಷಿಯಲ್ ಎಕ್ಸ್ಪರ್ಟ್ಗಳು ದ ಗ್ರೇಟೆಸ್ಟ್ ಫೈನಾನ್ಷಿಯಲ್ ಫ್ರಾಡ್ಸ್ಟರ್ ಆಫ್ ಆಲ್ ಟೈಮ್ ಅಂತ ಕರೀತಾರೆ. ಈತ ಮತ್ತು ಈತನ ಫ್ರಾಡ್ ಕೇಸು ಅದೆಷ್ಟು ಫೇಮಸ್ ಅಂದ್ರೆ ಇವತ್ತು ನಮ್ಮನ್ನ ಮೋಸ ಮಾಡೋ ಎಷ್ಟೋ ಸ್ಕೀಮ್ಗಳನ್ನ ಪಾನ್ಜಿ ಸ್ಕೀಮ್ ಅಂತ ಕರೀತಾರೆ. ಇಲ್ಲಿ ಪಾನ್ಜಿ ಅನ್ನೋ ಹೆಸರು ಬಂದಿರೋದು ಚಾರ್ಲ್ಸ್ ಪಾನ್ಜಿ ಅನ್ನೋ ಫ್ರಾಡ್ಸ್ಟರ್ ನಿಂದ. ಈ ಚಾರ್ಲ್ಸ್ ಪಾನ್ಜಿ ಮೋಸಗಾರರಿಗೆ ಮೋಸಗಾರನಾಗಿದ್ದ. ಈತನ ಕತೆ ರ್ಯಾಗ್ಸ್ ಟು ರಿಚಸ್ ಅಂದ್ರೆ ನಿರ್ಗತಿಕನಿಂದ ಶ್ರೀಮಂತನಾಗಿರೋ ಕತೆ ಯಾವುದೇ ಹಾಲಿವುಡ್ ಸಿನಿಮಾದ ಕತೆಗಿಂತ ಕಡಿಮೆ ಏನು ಇರೋಲ್ಲ. ಫ್ರೆಂಡ್ಸ್, ನಮ್ಮಲ್ಲಿ ತುಂಬಾ ಕಡಿಮೆ ಜನಕ್ಕೆ ಈ ಚಾರ್ಲ್ಸ್ ಪಾನ್ಜಿ ಮತ್ತು ಈತನ ಫ್ರಾಡ್ ಸ್ಕ್ಯಾಮ್ಗಳ ಬಗ್ಗೆ ಗೊತ್ತಿರುತ್ತೆ. ಇವತ್ತು ಈ ವಿಡಿಯೋದಲ್ಲಿ ನಾವು ಈತ ಹೇಗೆ ಜನರಿಗೆ ಸುಳ್ಳು ಹೇಳಿ ಅವರ ತರ ಕಾಸು ತಗೊಂಡು ಅತಿ ಹೆಚ್ಚು ರಿಟರ್ನ್ಸ್ ಕೊಡ್ತೀನಿ ಅಂತ ಮಾತು ಕೊಟ್ಟು ಹೇಗೆ ಜನರನ್ನ ಸ್ಕ್ಯಾಮ್ ಮಾಡ್ತಿದ್ದ ಅನ್ನೋದನ್ನ ನೋಡೋಣ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಫ್ರೆಂಡ್ಸ್, ವಿಡಿಯೋನ ತಪ್ಪದೇ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಜಸ್ಟ್ ಒಂದು ಲೈಕ್ ಅನ್ನ ಕೊಡಿ. ಚಾರ್ಲ್ಸ್ ಪಾನ್ಜಿ ಮಾರ್ಚ್ 3, 1882ರಲ್ಲಿ ಇಟಲಿಯಲ್ಲಿ ಜನ್ಮಿಸ್ತಾರೆ. ಚಾರ್ಲ್ಸ್ ಪಾನ್ಜಿ ಅವರ ಕುಟುಂಬದ ಹಿನ್ನೆಲೆ ನೋಡೋದಾದ್ರೆ ಚಾರ್ಲ್ಸ್ ಪಾನ್ಜಿ ಅವರ ಅಜ್ಜಿ ತಾತ ತುಂಬಾ ಸ್ಥಿತಿವಂತ ಕುಟುಂಬ. ಅವರು ಒಂದು ಬಿಸ್ನೆಸ್ ಅನ್ನ ಸಕ್ಸಸ್ಫುಲ್ ಆಗಿ ರನ್ ಮಾಡಿ ಶ್ರೀಮಂತರಾಗಿದ್ರು. ಆದ್ರೆ ದುರದೃಷ್ಟವಶಾತು ಈ ಶ್ರೀಮಂತಿಕೆ ಅನ್ನೋದು ತಮ್ಮ ಮುಂದಿನ ಪೀಳಿಗೆಗೆ ಹರಿದು ಬರಲಿಲ್ಲ. ಇನ್ನು ಪಾನ್ಜಿಯ ತಂದೆ ಒಬ್ಬ ಸಾಮಾನ್ಯ ಪೋಸ್ಟ್ ಮ್ಯಾನ್ ಆಗಿ ಕೆಲಸ ಮಾಡ್ತಿದ್ರು. ಪಾನ್ಜಿಯ ತಂದೆ ತೀರ್ಕೊಂಡ ಮೇಲೆ ಚಾರ್ಲ್ಸ್ ಪಾನ್ಜಿಗೆ ಪಿತ್ರಾರ್ಜಿತ ಆಸ್ತಿಯಾಗಿ ಒಂದಿಷ್ಟು ಹಣ ಸಿಗುತ್ತೆ. ಆದ್ರೆ ಚಾರ್ಲ್ಸ್ ಪಾನ್ಜಿಗೆ ಈ ಹಣದಿಂದ ಅಂತ ತೃಪ್ತಿ ಏನು ಬರಲಿಲ್ಲ. ಆತ ನಮ್ಮ ಅಜ್ಜಿ ತಾತ ಇಷ್ಟು ಶ್ರೀಮಂತರಾಗಿದ್ರು, ನಾನ್ ಯಾಕೆ ಈಗ ಬಡತನದಲ್ಲಿ ಇರಬೇಕು, ನಾನ್ ಯಾಕೆ ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋ ಯೋಚನೆ ತನ್ನಲ್ಲಿ ಬರ್ತಿತ್ತು. ಚಾರ್ಲ್ಸ್ ಪಾನ್ಜಿಗೆ ಚಿಕ್ಕ ವಯಸ್ಸಿನಿಂದಲೇ ಹಣದ ಮೇಲೆ ಆಸೆ, ಇನ್ನು ಕರೆಕ್ಟ್ ಆಗಿ ಹೇಳೋದಾದ್ರೆ ದುರಾಸೆ ಅನ್ನೋದು ಹೆಚ್ಚಿತ್ತು. ಇದಕ್ಕೆ ಉದಾಹರಣೆ ಅಂದ್ರೆ ತಾನು ಚಿಕ್ಕ ವಯಸ್ಸಿನಲ್ಲಿ ಹೋಗ್ತಿದ್ದ ಚರ್ಚ್ನ ಪಾದ್ರಿ ಹತ್ರನೇ ಕಾಸನ್ನ ಕದ್ದಿದ್ದ. ಅಷ್ಟೇ ಅಲ್ಲ, ತಮ್ಮ ತಂದೆ ತಾಯಿ ಹತ್ರನೂ ಕಾಸನ್ನ ಕದಿತಿದ್ದ. ಪಾನ್ಜಿಯ ತಂದೆ ತೀರ್ಕೊಂಡ ಮೇಲೆ ಅದರಿಂದ ಬಂದಂತ ಹಣದಿಂದ ಪಾನ್ಜಿಯ ತಾಯಿ ಪಾನ್ಜಿನ ಒಂದು ಒಳ್ಳೆ ಡಿಗ್ರಿ ಕಾಲೇಜಿಗೆ ಸೇರಿಸ್ತಾರೆ. ಆದ್ರೆ ಚಾರ್ಲ್ಸ್ ಪಾನ್ಜಿಗೆ ಕಾಲೇಜಿಗೆ ಓದೋಕಂತ ಹೋಗ್ತಿರ್ಲಿಲ್ಲ. ಅವನು ಅಲ್ಲಿ ಬರ್ತಿದ್ದಂತ ಶ್ರೀಮಂತರ ಮಕ್ಕಳ ಸ್ನೇಹನ ಬೆಳೆಸೋದಕ್ಕೆ ಹೋಗ್ತಿದ್ದ. ಪಾನ್ಜಿ ತಾನು ಶ್ರೀಮಂತ ಅಂತ ತೋರಿಸ್ಕೊಳ್ಳೋಕೆ ಶ್ರೀಮಂತರ ತರನೇ ಕಾಸ್ಟ್ಲಿ ಬಟ್ಟೆಗಳನ್ನ ಹಾಕೋದು, 5 ಸ್ಟಾರ್ ರೆಸ್ಟೋರೆಂಟ್ ಗಳಿಗೆ ಹೋಗೋದು, ಶ್ರೀಮಂತರ ತರನೇ ಖರ್ಚು ಮಾಡ್ತಿದ್ದ. ಆತ ತನ್ನ ಅವಶ್ಯಕತೆಗೂ ಮೀರಿ ಕಾಸನ್ನ ಖರ್ಚು ಮಾಡ್ತಿದ್ದ. ಪಾನ್ಜಿಯ ಈ ಖರ್ಚು ಮಾಡೋ ಅಭ್ಯಾಸದಿಂದ ತನ್ನ ಹತ್ರ ಇದ್ದ ಕಾಸು ದಿನೇ ದಿನೇ ಕಡಿಮೆ ಆಗ್ತಾ ಬರುತ್ತೆ. ಕೊನೆಗೆ ತನ್ನ ಈ ಖರ್ಚು ಮಾಡೋ ಅಭ್ಯಾಸದಿಂದ ತನ್ನ ಡಿಗ್ರಿಯ ಎಕ್ಸಾಮ್ ಫೀಸ್ ಅನ್ನು ಕಟ್ಟೋಕಾಗ್ದಿರ ಡಿಗ್ರಿನ ಅರ್ಧದಲ್ಲೇ ಬಿಟ್ಟು ಬರಬೇಕಾಗುತ್ತೆ. ಇದನ್ನ ನೋಡ್ತಿದ್ದ ಪಾನ್ಜಿಯ ಅಂಕಲ್ ಪಾನ್ಜಿಗೆ ತಮಗೆ ಪರಿಚಯ ಇರೋ ಒಂದು ಆಫೀಸಲ್ಲಿ ಕ್ಲರ್ಕ್ ಆಗಿ ಕೆಲಸನ ಕೊಡಿಸ್ತಾರೆ. ಆದ್ರೆ ಪಾನ್ಜಿಗೆ ಈ ಕ್ಲರ್ಕ್ ಕೆಲಸ ಕಿಂಚಿತ್ತು ಇಷ್ಟ ಇರಲಿಲ್ಲ. ಪಾನ್ಜಿಗೆ ತಾನು ಲಕ್ಷದಲ್ಲಿ ಸಂಪಾದನೆ ಮಾಡೋಷ್ಟು ಸಾಮರ್ಥ್ಯ ಇರೋ ವ್ಯಕ್ತಿ, ತಾನು ಇಂಥ ಚಿಕ್ಕ ಕೆಲಸಕ್ಕೆ ಬರಬಾರ್ದು ಅನ್ನೋ ಭಾವನೆ ಇರೋದು. ಇದರಿಂದ ಆತ ಅವರ ಅಂಕಲ್ ಜೊತೆನೆ ಕಿತ್ತಾಡಿ ಆ ಕೆಲಸದಿಂದ ಹೊರಗೆ ಬರ್ತಾನೆ. ಹೀಗೆ ಕಡಿಮೆ ದಿನದಲ್ಲೇ ಶ್ರೀಮಂತನಾಗಬೇಕು ಅಂತ ಆಸೆ ಪಡ್ತಿದ್ದ ಪಾನ್ಜಿಗೆ ಒಂದು ದಿನ ಇಟಲಿ ಬಿಟ್ಟು ಅಮೆರಿಕಾಗೆ ಹೋಗಿ ಅಲ್ಲಿ ಬಿಸ್ನೆಸ್ ಅನ್ನ ಶುರು ಮಾಡಿದ್ರೆ ಬೇಗ ಶ್ರೀಮಂತರಾಗಬಹುದು ಅನ್ನೋ ಕಥೆಗಳು ತನ್ನನ್ನ ಇನ್ಸ್ಪೈರ್ ಮಾಡುತ್ತೆ. ಇದರಿಂದ 1903ರಲ್ಲಿ ಪಾನ್ಜಿ ಇಟಲಿನ ಬಿಟ್ಟು ಅಮೆರಿಕದ ಬಾಸ್ಟನ್ಗೆ ಬರ್ತಾರೆ. ಇಟಲಿಯಿಂದ ಹೊರಡಬೇಕಾದ್ರೆ ಪಾನ್ಜಿ ಹತ್ರ $200 ಆದ್ರೆ ಅಮೆರಿಕಾಗೆ ತಲುಪೋ ಹೊತ್ತಿಗೆ ಅವನ ಹತ್ರ ಮಿಕ್ಕಿದ್ದು ಬರೀ $2 ಮಾತ್ರ. ಆದ್ರೆ ಅಮೆರಿಕಾದಲ್ಲಿ ಇಳಿದ ಮೇಲೆ ಬರೀ $2 ಅನ್ನ ಇಟ್ಕೊಂಡು ಅಮೆರಿಕಾದಲ್ಲಿ ಏನೂ ಮಾಡೋದಕ್ಕಾಗಲ್ಲ ಅನ್ನೋದು ಪಾನ್ಜಿಗೆ ಅರ್ಥ ಆಗುತ್ತೆ. ಇದರಿಂದ ಅಮೆರಿಕಾದಲ್ಲಿ ಸಿಕ್ಕಿದ ಕೆಲಸನೆಲ್ಲ ಮಾಡ್ತಾ ಇದ್ದ. ಒಬ್ಬ ಶೆಫ್ ಆಗಿ, ಟೈಲರ್ ಆಗಿ, ಡ್ರಮ್ಮರ್ ಆಗಿ, ಇನ್ಶೂರೆನ್ಸ್ ಪಾಲಿಸಿಯ ಸೇಲ್ಸ್ ಮೆನ್ ಆಗಿ ಕೂಡ ಕೆಲಸ ಮಾಡಿದ್ದ. ಹೀಗೆ ಎಷ್ಟೋ ಕಡೆ ಕೆಲಸ ಮಾಡಿದ್ರು ತನ್ನ ಸಂಪಾದನೆಯಿಂದ ಆತನಿಗೆ ತೃಪ್ತಿ ಅನ್ನೋದು ಸಿಗ್ತಾ ಇರಲಿಲ್ಲ. ಹೋಗಿದ ಕಡೆ ಎಲ್ಲ ಕಳ್ಳತನ ಮಾಡಿ ಸಿಕ್ಕು ಬಿದ್ದು ಅಲ್ಲಿಂದ ಕೆಲಸದಿಂದ ಹೊರ ಬರ್ತಿದ್ದ. ಇದರಿಂದ ಪಾನ್ಜಿಗೆ ಒಂದು ವಿಷಯ ಗೊತ್ತಾಗುತ್ತೆ. ಅದೇನಂದ್ರೆ ನಾನು ಅಮೆರಿಕಾದಲ್ಲಿ ಇದ್ದು ಯಾವತ್ತಿಗೂ ಶ್ರೀಮಂತ ಆಗೋದಕ್ಕೆ ಆಗೋದಿಲ್ಲ ಅಂತ. ಇದರಿಂದ 1907ರಲ್ಲಿ ಆತ ಕೆನಡಾಗೆ ಹೋಗ್ತಾನೆ. ಕೆನಡಾದಲ್ಲಿ ಪಾನ್ಜಿಗೆ ಸೊರೋಸೆ ಅನ್ನೋ ಒಬ್ಬ ವ್ಯಕ್ತಿ ಪರಿಚಯ ಆಗ್ತಾನೆ. ಈತನಿಗೆ ಒಂದು ಬ್ಯಾಂಕ್ ಇರುತ್ತೆ. ಪಾನ್ಜಿ ಇದೇ ಬ್ಯಾಂಕ್ ಅಲ್ಲಿ ಟೆಲ್ಲರ್ ಆಗಿ ಕೆಲಸ ಮಾಡ್ತಿರ್ತಾನೆ. ಇನ್ನು ಸೊರೋಸೆನು ಪಾನ್ಜಿ ತರನೇ ಯೋಚನೆ ಮಾಡೋ ವ್ಯಕ್ತಿ ಆಗಿದ್ದ. ಈ ಬ್ಯಾಂಕ್ ನಿಂದ ಈತ ರಾಬ್ ಪೀಟರ್ ಟು ಪೇಪಾಲ್ ಅನ್ನೋ ಪದ್ಧತಿಯಿಂದ ಕಸ್ಟಮರ್ ಗಳ ಹತ್ರ ಕಾಸನ್ನ ದೋಚ್ಕೋತಿದ್ದ. ಸಿಂಪಲ್ ಆಗಿ ಹೇಳೋದಾದ್ರೆ ಈ ಸ್ಕೀಮ್ ಒಂದು ಪಿರಮಿಡ್ ಸ್ಕೀಮ್ ಆಗಿತ್ತು. ಇಲ್ಲಿ ಕಸ್ಟಮರ್ ಗಳಿಗೆ ಅತಿ ಹೆಚ್ಚು ರಿಟರ್ನ್ಸ್
ನ ಆಸೆ ಹುಟ್ಟಿಸಿ ಅವ್ರ ಹತ್ರ ಇನ್ವೆಸ್ಟ್ಮೆಂಟ್ಸ್ ಅನ್ನ ತಗೋತಿದ್ದ. ಇದೊಂದು ಸ್ಕ್ಯಾಮ್ ಅನ್ನೋದು ಹೊರಗ್ ಬಿದ್ದ ಮೇಲೆ ಈ ಆಟ ಇನ್ನು ಮುಂದೆ ಸಾಗೋದಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಂಡ ಸೊರೋಸೆ ಅಲ್ಲಿಂದ ಆದಷ್ಟು ಹಣನ ತಗೊಂಡು ಅಲ್ಲಿಂದ ಪರಾರಿ ಆಗ್ತಾನೆ. ಈ ವಿಷಯನ ತಿಳ್ಕೊಂಡ ತಕ್ಷಣ ಪಾನ್ಜಿನು ತಾನು ಸಹ ಅಲ್ಲಿಂದ ಅಮೆರಿಕಾಗೆ ಹೋಗೋಣ ಅಂತ ಅಂದ್ಕೋತಾನೆ. ಆದ್ರೆ ಹೀಗೆ ಹೋಗೋಕ್ಕಿಂತ ಮುಂಚೆ ಒಂದು ಫ್ರಾಡ್ ಅನ್ನ ಮಾಡ್ತಾನೆ. ಆ ಬ್ಯಾಂಕ್ ಅಲ್ಲಿ ಒಂದು ಚೆಕ್ ಅನ್ನ ಕದ್ದು ಅದ್ರ ಮೇಲೆ ಫೋರ್ಜರಿ ಸೈನ್ ಮಾಡಿ ಪೊಲೀಸರ ಕೈಗೆ ಸಿಕ್ಕಾಕೊಳ್ತಾನೆ. ಇದರಿಂದ 3 ವರ್ಷ ಕೆನಡಾದ ಜೈಲಿನಲ್ಲೇ ಕೊಳಿಬೇಕಾಗುತ್ತೆ. 3 ವರ್ಷ ಆದ್ಮೇಲೆ ಜೈಲಿಂದ ರಿಲೀಸ್ ಆದ್ಮೇಲೆ ಪಾನ್ಜಿ ಅಮೆರಿಕಾಗೆ ಹೋಗ್ಬೇಕಾದ್ರೆ ಇಟಾಲಿಯನ್ ಪ್ರಜೆಗಳನ್ನ ಸ್ಮಗ್ಲಿಂಗ್ ಮಾಡ್ತಿರೋ ಆರೋಪದ ಮೇಲೆ ಮತ್ತೆ ಪೊಲೀಸರ ಕೈಗೆ ಸಿಕ್ಕಾಕೊಳ್ತಾನೆ. ಇದರಿಂದ ಪಾನ್ಜಿ ಇನ್ನೂ 2 ವರ್ಷ ಜೈಲಲ್ಲೇ ಕೊಳಿಯೋ ಪರಿಸ್ಥಿತಿ ಬರುತ್ತೆ. ಹೀಗೆ ಶಿಕ್ಷೆ ಅನುಭವಿಸಿದ ಮೇಲೆ ಪಾನ್ಜಿ ಜೈಲಿಂದ ಹೊರಗೆ ಬಂದು ಮತ್ತೆ ಅಮೆರಿಕದ ಬಾಸ್ಟನ್ಗೆ ಸೇರ್ಕೋತಾನೆ. ಆದ್ರೆ ಬಾಸ್ಟನ್ಗೆ ಸೇರ್ಕೊಂಡ ಮೇಲೆ ಅವನ ಹತ್ರ ಒಂದು ಕವಡೆ ಕಾಸು ಸಹ ಇರೋದಿಲ್ಲ. ಇದರಿಂದ ಪಾನ್ಜಿ ಮತ್ತೆ ಸಿಕ್ಕ ಜಾಬ್ ಗಳನ್ನ ಮಾಡೋದಕ್ಕೆ ಶುರು ಮಾಡ್ತಾನೆ. ಇದೇ ಹೊತ್ತಲ್ಲಿ ಪಾನ್ಜಿಗೆ ಜಿಆರ್ ಪೋಲೋ ಅನ್ನೋ ಒಂದು ಇಂಪೋರ್ಟ್ ಎಕ್ಸ್ಪೋರ್ಟ್ ಕಂಪನಿಲಿ ಕ್ಲರ್ಕ್ ಜಾಬ್ ಸಿಗುತ್ತೆ. ಇದುವರೆಗೂ ಪಾನ್ಜಿ ಮಾಡಿರೋ ಎಲ್ಲಾ ಕೆಲಸಗಳಲ್ಲಿ ಇದೇ ದಿ ಬೆಸ್ಟ್ ಜಾಬ್ ಅಂತ ಹೇಳ್ಬೋದು. ಇಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೇನೆ ಪಾನ್ಜಿ ರೋಸ್ ಅನ್ನೋ ಅಮೆರಿಕ ಹುಡುಗಿನ ಲವ್ ಮಾಡಿ ಅವಳನ್ನ ಮದುವೆ ಮಾಡ್ಕೋತಾನೆ. ಇನ್ನೇನು ಪಾನ್ಜಿಯ ಲೈಫ್ ಸೆಟ್ ಆಯ್ತು ಅಂತ ಅಂದ್ಕೊಳ್ತಿರೋ ಹೊತ್ತಲ್ಲೇ ಪಾನ್ಜಿ ದಿಢೀರ್ ಅಂತ ತನ್ನ ಕ್ಲರ್ಕ್ ಜಾಬ್ಗೆ ರಿಸೈನ್ ಅನ್ನ ಮಾಡ್ತಾನೆ. ಜಾಬ್ ಇಂದ ಹೊರಗೆ ಬಂದು ತನ್ನ ಮಾವನ ಬಿಸ್ನೆಸ್ ಅನ್ನ ಟೇಕ್ ಓವರ್ ಮಾಡ್ತಾನೆ. ಆದ್ರೆ ದುರದೃಷ್ಟವಶಾತ್ ಆ ಬಿಸ್ನೆಸ್ ಒಂದೇ ವರ್ಷದಲ್ಲಿ ನೆಲಕ್ಕಚ್ಚುತ್ತೆ. ಆದ್ರೆ ಪಾನ್ಜಿ ಈ ಲಾಸ್ ಇಂದ ಧೃತಿ ಕೆಡದೆ ಒಂದು ಚಿಕ್ಕ ಜಾಗನ ರೆಂಟಿಗೆ ತಗೊಂಡು ಅಲ್ಲೊಂದು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಅನ್ನ ಶುರು ಮಾಡ್ತಾನೆ. ಆದ್ರೆ ಪಾನ್ಜಿಗೆ ಈ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಅಲ್ಲಿ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋದ್ರಿಂದ ಈ ಬಿಸ್ನೆಸ್ ಲಾಸ್ ಆಗುತ್ತೆ. ಫ್ರೆಂಡ್ಸ್, ಇದುವರೆಗೂ ಪಾನ್ಜಿ ಮಾಡ್ತಿದ್ದ ಎಲ್ಲಾ ಕೆಲಸಗಳು ಮತ್ತು ಶುರು ಮಾಡಿದ ಬಿಸ್ನೆಸ್ ಗಳು ಅವನ ಕೈಯನ್ನ ಸುಡುತ್ತೆ. ಅವನಿಗೆ ಅಂತ ಸಂಪಾದನೆ ಏನು ತಂದು ಕೊಡೋದಿಲ್ಲ. ಆದ್ರೆ ಇದಾದ್ಮೇಲೆ ಅವನು ಮಾಡಿದಂತ ಕೆಲಸದಿಂದ ಆತ ಪ್ರಪಂಚದ ಶ್ರೀಮಂತನಾಗ್ತಾನೆ. ದಿಢೀರ್ ಅಂತ ಪಾನ್ಜಿ ನಿರ್ಗತಿಕನಿಂದ ಶ್ರೀಮಂತನಾಗ್ತಾನೆ. ಅದು ಹೇಗಂತ ಈಗ ನೋಡೋಣ. ಮುಂದಿನ ಕತೆ ಅರ್ಥ ಆಗೋದಕ್ಕೆ ನೀವು 2 ಕಾನ್ಸೆಪ್ಟ್ಸ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಮೊದಲನೇದು ಆರ್ಬಿಟ್ರೇಜ್ ಟ್ರೇಡಿಂಗ್. ಫ್ರೆಂಡ್ಸ್, ಆರ್ಬಿಟ್ರೇಜ್ ಟ್ರೇಡಿಂಗ್ ಅನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕಂದ್ರೆ 2 ಬೇರೆ ಬೇರೆ ಮಾರ್ಕೆಟ್ ಗಳಲ್ಲಿ ಇರೋ ಪ್ರೈಸ್ ಡಿಫರೆನ್ಸಸ್ ಅನ್ನೇ ನಮ್ಮ ಅಡ್ವಾಂಟೇಜ್ ಆಗಿ ಮಾಡ್ಕೊಂಡು ಅಲ್ಲಿ ಲಾಭನ ಮಾಡೋದು. ಉದಾಹರಣೆಗೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ ಯಾವಾಗ್ಲೂ ಸಮನಾಗಿ ಇರೋದಿಲ್ಲ. ಅದರಲ್ಲಿ ಕೆಲವೊಂದ್ಸಲ ಹೆಚ್ಚು ಕಡಿಮೆ ಆಗುತ್ತೆ. ಇಂಥ ಸಂದರ್ಭದಲ್ಲೇ ನಾವು ಕಡಿಮೆ ಬೆಲೆ ಇರೋ ಸ್ಟಾಕ್ ಅನ್ನ ಮಾರ್ಕೆಟ್ ನಲ್ಲಿ ಪರ್ಚೇಸ್ ಮಾಡಿ ಅದನ್ನ ಬೆಲೆ ಜಾಸ್ತಿ ಇರೋ ಮಾರ್ಕೆಟ್ ನಲ್ಲಿ ಮಾರ್ತೀವಿ. ಇದರಿಂದ ಪ್ರೈಸ್ ಡಿಫರೆನ್ಸ್ ನಮಗೆ ಲಾಭನ ತಂದು ಕೊಡುತ್ತೆ. ಇದನ್ನೇ ಸ್ಟಾಕ್ ಮಾರ್ಕೆಟ್ ನಲ್ಲಿ ಆರ್ಬಿಟ್ರೇಜ್ ಟ್ರೇಡಿಂಗ್ ಅಥವಾ ಆರ್ಬಿಟ್ರೇಜ್ ಇನ್ವೆಸ್ಟ್ಮೆಂಟ್ ಅಂತ ಕರೀತಾರೆ. ಇನ್ನ ಎರಡನೇ ಕಾನ್ಸೆಪ್ಟ್ ಐಆರ್ಸಿ ಯ ಫುಲ್ ಫಾರ್ಮ್ ಇಂಟರ್ನ್ಯಾಷನಲ್ ರಿಪ್ಲೈ ಕೂಪನ್. ಫ್ರೆಂಡ್ಸ್, ಐಆರ್ಸಿ ಅಂದ್ರೆ 20ನೇ ಶತಮಾನದ ಆರಂಭದಲ್ಲಿ ಕಮ್ಯುನಿಕೇಶನ್ ಮಾಡೋದಕ್ಕೆ ಲೆಟರ್ಸ್ ಗಳನ್ನ ಬಳಸ್ತಾ ಇದ್ವಿ. ಈ ಲೆಟರ್ಸ್ ಗಳನ್ನ ಕಳಿಸೋದಕ್ಕೆ ನಮಗೆ ಸ್ಟಾಂಪ್ ನ ಅವಶ್ಯಕತೆ ಇರ್ತಿತ್ತು. ಇದಕ್ಕೆ ನಾವು ಲೋಕಲ್ ಸ್ಟಾಂಪ್ಸ್ ಗಳನ್ನ ಬಳಸಿದಾಗ ಕಾಸು ಹೆಚ್ಚಾಗ್ತಿತ್ತು. ಈ ಸ್ಟಾಂಪ್ಸ್ ಗಳ ಬದಲಾಗಿ ಐಆರ್ಸಿ ನ ಬಳಸಿದಾಗ ಕಾಸ್ಟ್ ಅನ್ನೋದು ತುಂಬಾನೇ ಕಡಿಮೆ ಆಗ್ತಿತ್ತು. ಇದನ್ನೇ ಐಆರ್ಸಿ ಅಂತ ಕರೀತಿದ್ರು. ಈಗ ಮತ್ತೆ ನಮ್ಮ ಪಾನ್ಜಿಯ ಕಥೆಗೆ ಬರೋಣ. ಪಾನ್ಜಿ ಇದೇ ಐಆರ್ಸಿ ಗಳನ್ನ ಕಡಿಮೆ ಬೆಲೆ ಇರೋ ದೇಶದಿಂದ ಖರೀದಿ ಮಾಡಿ ಅದನ್ನ ಬೆಲೆ ಜಾಸ್ತಿ ಇರೋ ದೇಶಕ್ಕೆ ಮಾರ್ತಾ ಇದ್ದ. ಇದರಿಂದ ಈತ ಲಾಭನ ಮಾಡ್ತಿದ್ದ. ಈತ ಜನರಿಗೆ ಈ ಬಿಸ್ನೆಸ್ ನಲ್ಲಿ ಒಳ್ಳೆ ಲಾಭ ಇದೆ, ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಗೆ ಒಳ್ಳೆ ರಿಟರ್ನ್ ಸಿಗುತ್ತೆ ಅನ್ನೋದನ್ನ ಪ್ರಚಾರ ಮಾಡ್ತಾನೆ. ಪಾನ್ಜಿ ಮುಂಚೆ ಕೆನಡಾದ ಒಂದು ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಿದ್ದ. ಆ ಬ್ಯಾಂಕ್ ಅಲ್ಲಿ ಅವರು ರಾಬ್ ಪೀಟರ್ ಟು ಪೇಪಾಲ್ ಅನ್ನೋ ಪದ್ಧತಿಲಿ ಪ್ರಜೆಗಳ ಹತ್ರ ಕಾಸನ್ನ ದೋಚ್ಕೋತಿದ್ರು. ಇದೇ ಫ್ರಾಡ್ ಕೇಸ್ ಅನ್ನ ಪಾನ್ಜಿ ತನ್ನ ಈ ಕಂಪನಿಲು ಅಳವಡಿಸ್ಕೊಳ್ತಾನೆ. ಪಾನ್ಜಿ ಈ ಸ್ಕೀಮ್ ಇಂದ ಹೇಗಾದ್ರೂ ಕಾಸು ಸಂಪಾದನೆ ಮಾಡ್ಲೇಬೇಕು ಅನ್ನೋ ಗುರಿಯನ್ನ ಇಟ್ಕೊಂಡಿದ್ದ. ಇದರಿಂದ ಆತ ತನ್ನ ತರಾನೇ ಬೇಗ ದುಡ್ಡು ಸಂಪಾದನೆ ಮಾಡಬೇಕು ಅಂತ ಯೋಚಿಸೋ ಜನರನ್ನೇ ಟಾರ್ಗೆಟ್ ಮಾಡ್ಕೋತಿದ್ದ. ಇದರಿಂದ ಮೊದಲಿಗೆ ತಮ್ಮ ಕಂಪನಿಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದ ಜನರಿಗೆ ಹೊಸ ಇನ್ವೆಸ್ಟರ್ ಗಳಿಂದ ಬರ್ತಿದ್ದ ಇನ್ವೆಸ್ಟ್ಮೆಂಟ್ ಅನ್ನೇ ರಿಟರ್ನ್ ಆಗಿ ಕೊಡ್ತಿದ್ದ. ಇದರಿಂದ ಈ ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ರಿಟರ್ನ್ಸ್ ಖಂಡಿತ ಬರುತ್ತೆ ಅಂತ ಜನರನ್ನ ನಂಬಿಸ್ತಿದ್ದ. ಇದರಿಂದ ಜನರ ಹತ್ರ ಅಂದ್ರೆ ಇನ್ವೆಸ್ಟರ್ಸ್ ಹತ್ರ ಒಂದು ನಂಬಿಕೆಯನ್ನ ಸಂಪಾದಿಸಿದ್ದ. ಈ ಸ್ಕೀಮ್ ನಲ್ಲಿ ಆತ ತಮ್ಮ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಬರೀ 45 ದಿನದಲ್ಲೇ 50% ರಿಟರ್ನ್, ಹಾಗೆ 90 ದಿವಸಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಗೆ 100% ರಿಟರ್ನ್ ಬರುತ್ತೆ ಅಂತ ಪ್ರಚಾರ ಮಾಡ್ತಿದ್ದ. ಇಷ್ಟೊಂದು ರಿಟರ್ನ್ಸ್ ಗೆ ಆಸೆ ಬಿದ್ದಂತ ಜನಗಳು ತಮ್ಮ ಹತ್ರ ಇದ್ದ ಹಣನೆಲ್ಲ ತಂದು ಈ ಕಂಪನಿಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಹೀಗೆ ಈ ರೀತಿ ಈ ಬಿಸ್ನೆಸ್ ಒಂದು ಪಿರಾಮಿಡ್ ಬಿಸ್ನೆಸ್ ತರ ಬೆಳೆದು ತುಂಬಾ ಜನ ಇನ್ವೆಸ್ಟರ್ಸ್ ಈ ಕಂಪನಿಗೆ ಸೇರ್ಕೋತಾರೆ. ಅವತ್ತಿನ ದಿನಗಳಲ್ಲೇ ಪಾನ್ಜಿಯ ಕಂಪನಿಯ ಹೊರಗೆ ಜನರು ಕ್ಯೂ ನಲ್ಲಿ ನಿಂತು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ರು. ಇಷ್ಟೊಂದು ಪ್ರಮಾಣದಲ್ಲಿ ಜನರು ಬಂದು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ರಿಂದ ಪಾನ್ಜಿ ಬರೇ ಒಂದು ದಿನದಲ್ಲಿ $2,50,000
ಡಾಲರ್ಸ್ ಗಳ ಇನ್ವೆಸ್ಟ್ಮೆಂಟ್ ಅನ್ನ ತಗೋತಿದ್ದ. ಇದರಿಂದ ಬಾಸ್ಟನ್ ಪೋಸ್ಟ್ ಅನ್ನೋ ನ್ಯೂಸ್ ಪೇಪರ್ ಪಾನ್ಜಿ ಬಗ್ಗೆ ಪಾನ್ಜಿ ಒಬ್ಬ ಫೈನಾನ್ಷಿಯಲ್ ಜೀನಿಯಸ್ ಅಂತ ತನ್ನನ್ನ ಹೊಗಳ್ತಾ ತಮ್ಮ ಪತ್ರಿಕೆಯಲ್ಲಿ ಒಂದು ಪೋಸ್ಟ್ ಅನ್ನ ಹಾಕುತ್ತೆ. ಇದರಿಂದ ಪಾನ್ಜಿಯ ಖ್ಯಾತಿ ಇನ್ನೂ ಹೆಚ್ಚಾಗುತ್ತೆ. ಇದರಿಂದ ಪಾನ್ಜಿಯ ಲೈಫ್ ಸ್ಟೈಲ್ ಹಠಾತ್ ಆಗಿ ಬದಲಾಗುತ್ತೆ. ಆತ ದೊಡ್ಡ ದೊಡ್ಡ ಬಂಗ್ಲೆಯಲ್ಲಿ ಇರೋದು, ಹೊಸ ಹೊಸ ಕಾರ್ ಗಳನ್ನ ತಗೊಳ್ಳೋದು, ಲಕ್ಸುರಿಯಸ್ ಲೈಫ್ ಅನ್ನ ಲೀಡ್ ಮಾಡೋಕೆ ಶುರು ಮಾಡ್ತಾನೆ. ಈ ಶ್ರೀಮಂತಿಕೆ ಪಾನ್ಜಿ ಹತ್ರ ತುಂಬಾ ದಿನ ಇರಲಿಲ್ಲ. ವಾಲ್ ಸ್ಟ್ರೀಟ್ ಜನರಲ್ ನ ಮ್ಯಾನೇಜರ್ ಆಗಿದ್ದ ಕ್ಲಾರೆನ್ಸ್ ಬ್ಯಾರೋನ್ ಅನ್ನೋ ವ್ಯಕ್ತಿ ಈ ಪಾನ್ಜಿಯ ಬಿಸ್ನೆಸ್ ನ ಹಿಂದೆ ಇದ್ದಂತ ಸ್ಕ್ಯಾಮ್ ಅನ್ನ ಹೊರ ಹಾಕ್ತಾನೆ. ಈತ ತನ್ನ ರಿಪೋರ್ಟ್ ನಲ್ಲಿ ಪಾನ್ಜಿ ತಾನು ಹೇಳಿರೋ ರಿಟರ್ನ್ಸ್ ಅನ್ನ ಕೊಡ್ಬೇಕಂದ್ರೆ ಅವನ ಹತ್ರ ಕನಿಷ್ಠ ಅಂದ್ರೂ 160 ಮಿಲಿಯನ್ IRC ಗಳು ಇರಬೇಕು. ಆದ್ರೆ ಒಟ್ಟಾರೆ ಪ್ರಪಂಚದಲ್ಲಿ ಇರೋದೇ ಬರೀ 27,000 IRC ಗಳು ಅಂತ ತನ್ನ ವರದಿನ ಕೊಡ್ತಾನೆ. ಈ ವಿಷಯ ನ್ಯೂಸ್ ಪೇಪರ್ ಗಳ ಮುಖಾಂತರ ಹೊರಗಡೆ ಬಂದ ಮೇಲೆ ಪಾನ್ಜಿ ಮೇಲೆ ಇನ್ವೆಸ್ಟಿಗೇಷನ್ ಅನ್ನ ಶುರು ಮಾಡ್ತಾರೆ. ಆದ್ರೆ ಪಾನ್ಜಿ ತನ್ನ ಮೊದಲ ಇನ್ವೆಸ್ಟರ್ಸ್ ಗಳಿಗೆ ತಾನು ಹೇಳಿರೋ ರಿಟರ್ನ್ಸ್ ಅನ್ನ ಕೊಟ್ಟಿರೋದ್ರಿಂದ ಜನ ಇದನ್ನ ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಆದ್ರೆ ಅದಾದ್ಮೇಲೆ ವಿಲಿಯನ್ ಮೆಕ್ ಮಾಸ್ಟರ್ ಅನ್ನೋ ಜರ್ನಲಿಸ್ಟ್ ಪಾನ್ಜಿಯ ಸ್ಕೀಮ್ ಬಗ್ಗೆ ಎಲ್ಲಾ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡಿ ಅದನ್ನ ಬಾಸ್ಟನ್ ಪೋಸ್ಟ್ ಅನ್ನೋ ನ್ಯೂಸ್ ಪೇಪರ್ ಗೆ ಕೊಡ್ತಾನೆ. ಇದರಿಂದ ಪಾನ್ಜಿಯ ಸ್ಕೀಮು ಒಂದು ದೊಡ್ಡ ಬೋಗಸ್ ಅಂತ ಗೊತ್ತಾಗುತ್ತೆ. ಇದರಿಂದ ಅವತ್ತಿಗೆ ತುಂಬಾ ಬ್ಯಾಂಕ್ ಗಳು ಇದೊಂದು ಫ್ರಾಡ್ ಅಂತ ಗೊತ್ತಾಗಿ ತಾವು ಮೋಸ ಹೋಗಿದೀವಿ ಅಂತ ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ತಮ್ಮ ಬ್ಯಾಂಕ್ ಗಳು ಬ್ಯಾಂಕ್ ರಪ್ಟಸಿಗೆ ಗುರಿಯಾಗಿದೆ ಅಂತ ಹೇಳ್ಕೊತಾರೆ. ಇದರಿಂದ ಪಾನ್ಜಿನ ನಂಬಿ ತಮ್ಮ ಜೀವನ ಪೂರ್ತಿ ಸಂಪಾದಿಸಿರೋ ಕಾಸನ್ನ ಪಾನ್ಜಿಯ ಸ್ಕೀಮ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದವರು ಮೋಸಕ್ಕೆ ಒಳಗಾಗ್ತಾರೆ. ಕಾಸನ್ನ ಕಳ್ಕೋಬೇಕಾಗಿ ಬರುತ್ತೆ. ವಿಚಿತ್ರ ಏನು ಅಂದ್ರೆ ಪಾನ್ಜಿ ಇಷ್ಟು ದೊಡ್ಡ ಸ್ಕ್ಯಾಮ್ ಅನ್ನ ಮಾಡಿದ್ರು ಸಹ ಅವನಿಗೆ ಬರೀ 5 ವರ್ಷದ ಜೈಲ್ ಶಿಕ್ಷೆನ ಕೊಡ್ತಾರೆ. ಇನ್ನು 3.5 ವರ್ಷ ಆದ್ಮೇಲೆ ಪಾನ್ಜಿ ಪೇರೋಲ್ ಮೇಲೆ ಜೈಲಿಂದ ಹೊರಗ್ ಬರ್ತಾನೆ. ಈತ ಜೈಲಿಂದ ಹೊರಗ್ ಬಂದ್ಮೇಲೆ ಮತ್ತೆ ಅದೇ ಫ್ರಾಡ್ ಅನ್ನ ಹೊಸ ಬಿಸ್ನೆಸ್ ಹೆಸರಲ್ಲಿ ಶುರು ಮಾಡ್ತಾನೆ. ಈಗ ಬರೀ 60 ದಿನದಲ್ಲಿ 200% ಲಾಭ ಕೊಡ್ತೀನಿ ಅಂತ ಘೋಷಣೆ ಮಾಡ್ತಾನೆ. ಈ ಫ್ರಾಡ್ ಹೊರಗ್ ಬಂದ್ಮೇಲೆ ಪೊಲೀಸರು ಈತನನ್ನ 7 ವರ್ಷ ಜೈಲಲ್ಲಿ ಇಡ್ತಾರೆ. ಇನ್ನು ಈ 7 ವರ್ಷದ ಜೈಲು ಶಿಕ್ಷೆ ಅನುಭವಿಸಿದ ಮೇಲೆ ಪಾನ್ಜಿ ಮತ್ತಿನ್ಯಾವತ್ತೂ ಅಂತ ಫ್ರಾಡ್ ಗಳಿಗೆ ಕೈ ಹಾಕ್ಲಿಲ್ಲ. ಪಾನ್ಜಿ 1949ರಲ್ಲಿ ರಿಯೋ ಡಿ ಜನೈರೋದಲ್ಲಿ ಪ್ರಶಾಂತವಾಗಿ ಜೀವನ ಸಾಗಿಸ್ತಾನೆ. ಕೊನೆಗೆ ಅಲ್ಲೇ ಒಂದು ಚಾರಿಟಿ ಆಸ್ಪತ್ರೆಯಲ್ಲಿ ತನ್ನ ಕೊನೆ ಉಸಿರನ್ನ ಎಳಿತಾನೆ. ಈ ಚಾರ್ಲ್ಸ್ ಪಾನ್ಜಿ 1920ರಲ್ಲೇ $15 ಮಿಲಿಯನ್ ಅನ್ನ ಸಂಪಾದನೆ ಮಾಡಿದ್ದ. ಇನ್ನ ಈ ಅಮೌಂಟ್ ಅನ್ನ ಇವತ್ತಿನ ವ್ಯಾಲ್ಯೂಗೆ ಹೋಲಿಕೆ ಮಾಡೋದಾದ್ರೆ ಸುಮಾರು $250 ಮಿಲಿಯನ್ ಆಗುತ್ತೆ. ಫ್ರೆಂಡ್ಸ್, ಅವತ್ತು ಪಾನ್ಜಿ ಶುರು ಮಾಡಿದ ಈ ಸ್ಕ್ಯಾಮ್ ಅನ್ನ ಫ್ರಾಡ್ಸ್ಟರ್ ಗಳು ಇವತ್ತಿಗೂ ಇನ್ಸ್ಪಿರೇಷನ್ ಆಗಿ ತಗೊಂಡು ಹೊಸ ಹೊಸ ಹೆಸರಿಂದ ಸ್ಕೀಮ್ಸ್ ಗಳನ್ನ ಲಾಂಚ್ ಮಾಡ್ತಿದ್ದಾರೆ. ಇದರಿಂದ ಎಷ್ಟೋ ಜನ ಕಾಸಿನ ದುರಾಸೆಗೆ ಬಿದ್ದು ಈ ಸ್ಕೀಮ್ಸ್ ನಲ್ಲಿ ಮೋಸ ಹೋಗ್ತಿದ್ದಾರೆ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೆ ವಿಡಿಯೋದ ಇನ್ಫಾರ್ಮೇಶನ್ ಇಷ್ಟ ಆದರೆ ವಿಡಿಯೋಗೆ ಜಸ್ಟ್ ಒಂದು ಲೈಕ್ ಅನ್ನು ಕೊಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನೆಲ್ ನಲ್ಲಿ ಇನ್ನಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ ಗಳಿದಾವೆ, ತಪ್ಪದೆ ಅದನ್ನು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.